ಅಡಿಗೆ ಮಾಡಲು ರೇಸನ ಇಲ್ಲ ಮನೆಯಲ್ಲಿ, ಅಕ್ಕಿಲ್ಲ ಬೆಳಿಲ್ಲ ಟೂವೆ ಹೊತ್ತಿಸಲು ರಾಕೆಲ ಇಲ್ಲ, ಉತ್ತರ ಇಲ್ಲ. ಈ ರೀತಿ ಗಂಡ ಅಂದಾಗ ಹೇಳ್ತಂದ್ರು ಇಲ್ಲ ಮನೆಯಲ್ಲೆಲ್ಲ ಗ್ಯಾಸೇ ಆಗ್ಯದಲ್ಲ ಹೆಂಗ್ ಮಾಡೋದ ತಿಳ್ಕೊಂಡಂದ್ರು. ನೀ ಇರೋನ ಗ್ಯಾಸ್ ತರ್ತೀನಿ ತಿಳ್ಕೊಂಡು ಗ್ಯಾಸಿನ ಅಂಗಡಿಗೆ ಹೋದ. ಆದ್ರೆ ಅವತ್ತ ರವಿವಾರ ಅದು ಗ್ಯಾಸಿನ ಅಂಗಡಿ ಬಂದೇ ಇತ್ತು. ಮತ್ ಹೊಳ್ಳಿ ಬಂದು ಮತ್ತ ಹಾಡಿನ ರೂಪದಾಗೆ ಹೇಳ್ಬೇಕಲ್ಲ ಗಂಡ ಗ್ಯಾಸಿನ ಅಂಗಡಿ ಬಂದಿದ್ದದ್ದು ಯಾವ ರೀತಿಯಾಗಿ ಹೇಳ್ದಪ್ಪ. ಆ ಗ್ಯಾಸ ಅಂಗಡಿಗೆಂದು ರಜಾ ದಿನ ಬಂತೆ, ಶಾಪೆಲ್ಲ ಕ್ಲೋಸ್ ಮಾಡ್ಯಾರೆ, ಜೋಡಿ ಹಕ್ಕಿಯಾಗಿ ಬಾಡ್ಗಿ ಆಟೋದಾಗ ಹೋಟೆಲ್ಗೆ ಹೋಗೋಣ ಬಾರ. ಎಷ್ಟಂದ್ರಪ್ಪ ಹೆಂಡತಿಗೆ ಬಹಳ ಸಿಟ್ಟು ಬಂತು. ಇಲ್ಲ ನಾ ಬರಂಗಿಲ್ಲ, ಏನ್ರೆ ಹೋಟೆಲ್ದಾಗ ಪಾರ್ಸಲ್ ತಗೊಂಬ ಹೋಗ ತಿಳ್ಕೊಂಡು ಹೇಳಿದ್ರು. ಹಂಗಿದ್ರೆ ನೀ ಇಲ್ಲೇ ಮನ್ಯಾಗಿರೋ ನಾ ಹೋಟೆಲ್ದಾಗ ಪಾರ್ಸಲ್ ತರ್ತೀನಿ ಅಂತ ತಿಳ್ಕೊಂಡು ಹೋಗಿ ಇಡ್ಲಿ ಮತ್ತು ವಡಾ ತಗೊಂಡು ಬಂದ. ಬರೋದ್ರಾಗೆ ಹೆಂಡತಿ ಹೊತ್ಕೊಂಡು ಮಕ್ಕೊಂಡಿದ್ರು. ಹೆಂಗಾರ ಮಾಡಿ ರಂಭಿಸ್ಬೇಕಲ್ಲ ಹೆಂಡತಿಗೆ, ಅದಕ್ಕೆ ಯಾವ ರೀತಿಯಾಗಿ ರಂಭಿಸದಪ್ಪ. ಇಡ್ಲಿ ವಡಾ ತಗೊಂಡು ಬಂದು ಕುಣಿದು ಕುಣಿದು ಬಾರೆ, ನಲಿದು ನಲಿದು ಬಾರೆ, ಕುಣಿದು ಕುಣಿದು ಬಾರೆ, ನಲಿದು ನಲಿದು ಬಾರೆ, ನಾಷ್ಟಕ್ಕೆ ಇಡ್ಲಿ ತಂದವನೇ ಕಣ್ಣ ಮುಚ್ಚಿ ತಿನ್ನ ಬಾರ, ಒಳಗೆ ಚಟ್ನಿದೆ ಒಳಗೆ ಚಟ್ನಿದೆ, ಅದರ ಜೊತೆಗೆ ಒಂದು ಉದ್ದಿನ ವಡೆ ಇದೆ. ತಂದ್ರಪ್ಲೆ ಗಂಡನ ಕೈಯಂದು ಇಡ್ಲಿ ಕಸ್ಕೊಂಡು ಒಳಗೆ ಹೋಗಿ ನೋಡ್ತಾಳ, ಅದ್ರ ಒಳಗೆ ಬರೀ ಇಡ್ಲಿ ಅದಾವ, ಚಟ್ನಿನೇ ಇಲ್ಲ ಅದ್ರಾಗ. ಅವಾಗ ಶೆಟ್ಟಿಗೆ ಹೊಳಗ್ ಬಂದು ಇವನು ದಾಟಿ ಒಳಗೆ ಹಾಕಿ ಹೇಳ್ಬೇಕಲ್ಲ, ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು, ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು, ನಾಷ್ಟಕ್ಕೆ ಇಡ್ಲಿ ತಂದವನೇ ಮಾಡಿಕೊಂಡ ತಪ್ಪಿಗೆ ಸುಮ್ಮನೆ ತಿಂತೀನಿ ತಾರ ಸುಮ್ಮನೆ, ತಾರ ಸುಮ್ಮನೆ. ಧನ್ಯವಾದಗಳು.